ಒಂದ ಹಳ್ಳಿ ಇದ್ದತ್ತ. ಆ ಹಳ್ಳಿಯಾಗ ಗೌಡ್ರ ಗೌಡ್ತಿ ಇದ್ರತ್ತ. ಅವ್ರಿಗೆ ಮಕ್ಳು ಇದ್ರತ್ತ. ಗೌಡಗ ನರೇಂದ್ರ ಅಂತೇಳಿ ಮಗ ಇದ್ದತ್ತ. ಆ ಗೌಡ್ತಿಗೆ ನಂದಿನಿ ಅಂತೇಳಿ ಮಗಳಿದ್ಲತ್ತ. ಅವ್ರ ಇಬ್ರು ಕಾಲೇಜ್ಗೆ ಹೋಗಿರತ್ತ. ಕಾಲೇಜ್ಗೆ ಹೋಗಾಕತ್ಲೆ ಮನ್ಯಾಗ ಅವ್ರಿಬ್ಬರಿಗೆ ಮದುವೆ ಮಾಡ್ತಾನತ್ತ ನಾಕತ್ಲೆ ಮದ್ವಿ ಒಪ್ಸಿದ್ರತ್ತ. ಒಪ್ಸಾಕತ್ಲೆ ನಂದಿನಿ ಫ್ರೆಂಡ್ ಹೆಸರ ಅನ್ವಿ ಇತ್ತತ್ತ. ನರೇಂದ್ರ ಫ್ರೆಂಡ್ ಹೆಸರ ದರ್ಶನ್ ಇತ್ತತ್ತ. ಇರಾಕತ್ಲೆ ನರೇಂದ್ರ ಬಂದ ತನ್ನ ಫ್ರೆಂಡಿಗೆ ಇನ್ವಿಟೇಷನ್ ಕೊಡಾಕತ್ಲೆ ನಂದಿನಿನು ಬಂದ ತನ್ನ ಮದ್ವಿದ ಇನ್ವಿಟೇಷನ್ ತನ್ನ ಫ್ರೆಂಡಿಗೆ ಕೊಟ್ಟು ಹಾರ್ಲತ್ತ. ಅವರಿಬ್ರು ಹಡಗ್ನ್ಯಾಗ ಬರಾತಿದ್ರತ್ತ. ಬರುವಾಗ ಅನ್ವಿ ಪಾತ್ರಿಗಿತ್ತಿ ನೋಡಿದತ್ತ. ನೋಡಿ ಪಾತ್ರಿಗಿತ್ತಿ ಅಂತ ಜಿಗ್ಯಾತಿದ್ದತ್ತ. ಜಿಗದ ಒಮ್ಮಿಗ್ಲೆ ನೀರಾಗ ಬಿಟ್ಲತ್ತ. ಬೀಳಾಕತ್ಲೆ ಅವ ಹಡಗ ಹೊಡ್ಯಾವ ಅಯ್ಯೋ ಬಿದ್ಲು ಅಂತ ಅಂಜಾಕತ್ತಿದ್ದತ್ತ. ದರ್ಶನ್ ಇದ್ದವ ಜಿಗದಕ್ಕಿನ ಮ್ಯಾಲ ಕರ್ಕೊಂಡ್ ಬಂದ್ರತ್ತ. ಮದ್ವಿಗೆ ಇಬ್ರು ಬಂದ ಮದ್ವಿ ಮಾಡಿ ವಸ್ತಿ ಇದ್ದಕ್ಕಿನ ಹೊಸ್ತಾಗಿ ಕಳಿಸಿ ಮತ್ತ ತಮ್ಮ ಊರಿಗೆ ಬಂದತ್ತ. ಬಂದ ಕಾಲೇಜ್ಗೆ ಹೋದ್ರತ್ತ. ಕಾಲೇಜ್ಗೆ ಹೋಗಾಕತ್ಲೆ ಒಂದಿನ ಅನ್ವಿ ಮದ್ವಿ ನಡಿಯಾಕತ್ತತ್ತ. ನಾ ಒಲ್ಲ ಇನ್ನ ಸಾಲಿ ಕಲಿತಾನಕತ್ಲೆ ಅವ್ರ ಪಪ್ಪ ಒತ್ತಾಯ ಮಾಡಿ ಮದ್ವಿ ಮಾಡಾಕತ್ತಿದ್ರತ್ತ. ಆಕಿ ಹಾಕತ್ಲೆ ನಾ ಹಂಗೆ ಮಾಡ್ಕೋತನು ನಾ ಸಾಯ್ತನು ಅಂತ ಅನ್ನಕತ್ಲೆ ಅವ್ರ ಪಪ್ಪ ರಂಜಿ ಅನ್ವಿಗೆ ಮದ್ವಿ ಮಾಡ್ಲಿಲ್ಲಂತ. ಧನ್ಯವಾದಗಳು.